ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದು ಕಳೆದ 26 ವರ್ಷಗಳಿಂದ ನಮ್ಮ ಭೂಮಿಯನ್ನ ಸುತ್ತುತ್ತಲೇ ಇದೆ. ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿರುವ ಈ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ನಮ್ಮ ಭೂಮಿಯನ್ನ ಸುತ್ತುತ್ತಿದೆ. ಇದು 74 ಮೀಟರ್ ಉದ್ದ, 110 ಮೀಟರ್ ಅಗಲ ಇರುವ ಈ ಸ್ಟೇಷನ್ 4,20,000 kg ತೂಕವನ್ನ ಹೊಂದಿದೆ. ಇದರಲ್ಲಿ ಒಟ್ಟು 6 ಜನ ಗಗನಯಾನಿಗಳು ಇರ್ತಾರೆ. ಇದರಲ್ಲಿ ಜೀವನ ನಡೆಸುವ ವಿಜ್ಞಾನಿಗಳ ಉದ್ದೇಶ ಒಂದೇ ಆಗಿರುತ್ತೆ, ಅದೇ ಎಕ್ಸ್ಪೆರಿಮೆಂಟ್. ಭೂಮಿಯಿಂದ ತೆಗೆದುಕೊಂಡು ಹೋಗುವ ವಸ್ತುಗಳು ಅಥವಾ ಸಣ್ಣ ಸಣ್ಣ ಪ್ರಾಣಿಗಳ ಮೇಲೆ ಇಲ್ಲಿನ ಲ್ಯಾಬ್ನಲ್ಲಿ ಪ್ರಯೋಗಗಳನ್ನ ಮಾಡ್ತಾರೆ. ಅಮೆರಿಕ, ರಷ್ಯಾ ಸೇರಿದಂತೆ ಒಟ್ಟು 15 ದೇಶಗಳು ಈ ISS ಅನ್ನ ನಿರ್ಮಿಸಿವೆ. ಆದರೆ ಒಂದು ದಿನ ISS ನ ಸಿಬ್ಬಂದಿಗಳ ಮುಂದೆ ಒಂದು ದೊಡ್ಡ ಸವಾಲು ಎದುರಾಗುತ್ತೆ. ಇಡೀ ISS ನ ಎಲ್ಲ ಸಿಸ್ಟಮ್ಗಳು ಕೆಲಸ ಮಾಡುತ್ತಾ ಇರೋದೇ ಈ ಸೌರ ವಿದ್ಯುತ್ ಶಕ್ತಿಯಿಂದ. ಆದರೆ ಆ ದಿನ ISS ನ ಸೋಲಾರ್ ಪ್ಯಾನಲ್ಗಳಿಗೆ ಕುತ್ತು ಬಂದಿತ್ತು. ಆಗ ಅದನ್ನು ISS ನ ಒಳಗಿರುವ ಸಿಬ್ಬಂದಿಗಳು ಸ್ಟೇಷನ್ನಿಂದ ಹೊರಗೆ ಬಂದು ಸ್ಪೇಸ್ ವಾಕ್ ಮೂಲಕ ಸರಿಪಡಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ISS ನಲ್ಲಿ ಇದ್ದದ್ದು ಅಮೆರಿಕ ಮೂಲದ ಗಗನಯಾತ್ರಿಗಳು ಮತ್ತು ಕೆಲ ರಷ್ಯಾ ಮೂಲದವರು. ಈ ತಂಡದ ಕ್ಯಾಪ್ಟನ್ ಆಗಿದ್ದವರು ಮಾರ್ಕ್. ಇವರು ಅಮೆರಿಕ ಮೂಲದವರಾಗಿದ್ದರು. ಆ ಒಂದು ದಿನ ISS ನ 5 ಗ್ರೌಂಡ್ ಕಂಟ್ರೋಲ್ ಸೆಂಟರ್ಗಳಿಂದ ಈ ಗಗನಯಾತ್ರಿಗಳಿಗೆ ಒಂದು ಮಾಹಿತಿ ಬರುತ್ತೆ. ಆಗ ಇವರಿಗೆ ಗೊತ್ತಾಗುತ್ತೆ ISS ನ ಸೋಲಾರ್ ಪ್ಯಾನಲ್ಗಳಲ್ಲಿ ಒಂದು ಡ್ಯಾಮೇಜ್ ಆಗಿರುತ್ತೆ ಅಂತ. ಇದನ್ನು ಬೇಗ ಸರಿ ಮಾಡದಿದ್ರೆ ಇಡೀ ISS ಅಂದು ಶಟ್ ಡೌನ್ ಆಗುವ ಸಾಧ್ಯತೆ ಇತ್ತು. ಇದನ್ನು ಸರಿ ಮಾಡುವುದಕ್ಕೆ ಅಲ್ಲಿ ಇದ್ದ 6 ಜನರಲ್ಲಿ ಯಾರಾದರೂ ಒಬ್ರು ISS ನಿಂದ ಹೊರಬಂದು ಇದನ್ನು ಸರಿ ಮಾಡಬೇಕಿತ್ತು. ಇದು ISS ನ ಇತಿಹಾಸದಲ್ಲೇ ಡೇಂಜರಸ್ ಸ್ಪೇಸ್ ವಾಕ್ಗೆ ಕಾರಣವಾಯಿತು. ಅದರ ಮರುದಿನ ISS ನಲ್ಲಿದ್ದ 6 ಜನರಲ್ಲಿ ಒಬ್ಬರಾದ ಸ್ಕಾಟ್ ಪಿರ್ಸಿಸ್ಕಿ ಈ ಆಪರೇಷನ್ ನ ಜವಾಬ್ದಾರಿ ತೆಗೆದುಕೊಳ್ತಾರೆ. ಆ ದಿನ ಬೆಳಿಗ್ಗೆ 6 ಗಂಟೆಗೆ ಸ್ಟೇಷನ್ನಿಂದ ಹೊರಗೆ ಹೋಗೋಕೆ ಸಿದ್ಧರಾಗಿದ್ರು. ಇನ್ನೇನು ಸ್ಟೇಷನ್ನಿಂದ ಹೊರಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಗ್ರೌಂಡ್ ಸ್ಟೇಷನ್ನಿಂದ ಇನ್ನೊಂದು ಮೆಸೇಜ್ ಬರುತ್ತೆ. 2 ದಿನಗಳ ಹಿಂದೆ ಕಜಕಿಸ್ತಾನದಿಂದ ಹೊರಟಂತಹ ಪ್ರೀಶೆಲ್ ಎಂಬ ರಾಕೆಟ್ ಮಾಡ್ಯೂಲ್ ಅಂದು ಡಾಕ್ ಹಾಕೋಕೆ ಬರುತ್ತಿತ್ತು. ಈ ಮಾಡ್ಯೂಲ್ ಅನ್ನ ರಷ್ಯನ್ ಸ್ಪೇಸ್ ಏಜೆನ್ಸಿ ಆಪರೇಟ್ ಮಾಡುತ್ತಿತ್ತು. ಪ್ರೀಶೆಲ್ ಮಾಡ್ಯೂಲ್ ಡಾಕ್ ಆದ ನಂತರ ಈ ಆಪರೇಷನ್ ಜವಾಬ್ದಾರಿ ತೆಗೆದುಕೊಂಡಿದ್ದಂತಹ ಸ್ಕಾಟ್ ಪೆರ್ಸಿಸ್ಕಿ ISS ನ ಕ್ವೆಸ್ಟ್ ಮಾಡ್ಯೂಲ್ಗೆ ಹೋಗ್ತಾರೆ. ಮತ್ತೆ ಮಾಡ್ಯೂಲ್ನ ಹ್ಯಾಚ್ ಓಪನ್ ಮಾಡಿ ಹೊರಬಂದಿದ್ರು. ಅವರ ಹತ್ರ ಅದಕ್ಕೆ ಬೇಕಿದ್ದಂತಹ ಸರಿಯಾದ ಟೂಲ್ಸ್ಗಳು ಇರಲಿಲ್ಲ. ಕೆಲವು ವೈರ್ಗಳನ್ನು ಹಿಡಿದು ಹೊರಗೆ ಬರ್ತಾರೆ. ಅದು ತುಂಬಾ ಅಪಾಯಕಾರಿಯಾಗಿತ್ತು. ಆ ಸೋಲಾರ್ ಪ್ಯಾನ್ಗಳಲ್ಲಿ 100 ವ್ಯಾಟ್ ಕರೆಂಟ್ ಕೂಡ ಇತ್ತು. ISS ನ ಇತಿಹಾಸದಲ್ಲೇ ಈವರೆಗೂ ಯಾವ ವಿಜ್ಞಾನಿ ಕೂಡ ಇಂತಹ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಸ್ಕಾಟ್ ಪಿರ್ಸಿಸ್ಕಿ ಅವರೇ ಮೊದಲು. ಮಾರ್ಕ್ ಅವರು ಸ್ಟೇಷನ್ನ ಒಳಗಿನಿಂದಲೇ ಸ್ಕಾಟ್ ಅವರಿಗೆ ಗೈಡ್ ಮಾಡ್ತಾ ಇದ್ರು. ಸ್ಕಾಟ್ ಅವರು ತಮ್ಮ ಕಾಲನ್ನ ರೋಬೋಟ್ ಆರ್ಮ್ನಲ್ಲಿ ಲಾಕ್ ಮಾಡ್ತಾರೆ. ರೋಬೋಟ್ ಆರ್ಮ್ ನಿಧಾನವಾಗಿ ಸೋಲಾರ್ ಪ್ಯಾನಲ್ಗಳತ್ತ ಚಲಿಸೋಕೆ ಪ್ರಾರಂಭಿಸುತ್ತೆ. ಸ್ಕಾಟ್ ಅವರ ಎದೆ ಬಡಿತ ಜೋರಾಗಿತ್ತು. ಅವರು ಅಲ್ಲಿ ಕೆಳಗೆ ನೋಡಿದಾಗ ಅಮೆಜಾನ್ ಫಾರೆಸ್ಟ್ ಕಾಣುತ್ತಿತ್ತು. ಸ್ಕಾಟ್ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಎಲ್ಲರ ಗಮನ ಸ್ಕಾಟ್ ಅವರ ಮೇಲಿತ್ತು. ಕೊನೆಗೂ ಸ್ಕಾಟ್ ಅವರು ಈ ಆಪರೇಷನ್ ನಲ್ಲಿ ಯಶಸ್ವಿ ಗಳಿಸಿದರು. ಮಾನವ ನಿರ್ಮಿಸಿರೋ ಪ್ರತಿಯೊಂದು ವಸ್ತುವಿಗೂ ಎಕ್ಸ್ಪೈರಿ ಡೇಟ್ ಅನ್ನೋದು ಇದೆಯಂತೆ. ಈ ISSಗೂ ಎಕ್ಸ್ಪೈರಿ ಡೇಟ್ 2030 ಅಂದು ಇದನ್ನ ಸಮುದ್ರಕ್ಕೆ ಇಳಿಸಲು ವಿಜ್ಞಾನಿಗಳು ಯೋಚನೆ ಮಾಡಿರ್ತಾರೆ.